ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನೆಚ್ಚಿನ ರಾಘು ನಾಯ್ಕ್, RN24 ವಾಯ್ಸ್ ಕಾರವಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಬಂಧುಗಳೇ. ಏನಂದರೆ ಕಾರವಾರ ಬಸ್ ನಿಲ್ದಾಣದಲ್ಲಿದ್ದೇನೆ. ಯಾಕಿದ್ದೇನೆ ಅಂದರೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಮಾನ್ಯ DK ಶಿವಕುಮಾರ್ ಅವರು ವಿದ್ಯಾರ್ಥಿಗೋಸ್ಕರ ಮುಂಚೆ ವಿದ್ಯಾರ್ಥಿನಿಯರಿಗೆ ಬಸ್ ಪಾಸ್ ಎಲ್ಲ ಫ್ರೀ ಇತ್ತು. ಈಗ ವಿದ್ಯಾರ್ಥಿಗಳಿಗೆ ಮೊನ್ನೆ ಅಂದರೆ ಇದೇ ತಿಂಗಳ ಜೂನ್ 3ನೇ ತಾರೀಕಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸೋ ಟೈಮಲ್ಲಿ ಹೇಳಿದ್ರು ಏನಂದರೆ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ತಾವು ಎಲ್ಲೂ ಶಾಲೆಯನ್ನು ಕಲೀರಿ, ನಿಮಗೆ ಫ್ರೀಯಾಗಿ ಬಸ್ ಪಾಸನ್ನು ನೀಡ್ತೇವೆ ಅಂತ ಹೇಳ್ಕೊಂಡು ಹೇಳಿದರು. ತಂದೆ ತಾಯಿಯರು ಪಾಪ ಎಲ್ಲೋ ಸೌಲಭ್ಯ ಮಾಡಿಕೊಂಡು ಮಕ್ಕಳನ್ನು ಎಜುಕೇಷನಿಗೆ ಕಳಿಸ್ತಾಯಿದ್ರು. ಆದರೆ DK ಶಿವಕುಮಾರ್ ಅವರು ಏನು ಮಾಡಿದ್ದಾರೆ, ಮಾನ್ಯ DK ಶಿವಕುಮಾರ್ ಗಣಮಂತ್ರಿ ಏನು ಮಾಡಿದ್ದಾರೆ, ವಿದ್ಯಾರ್ಥಿಗೋಸ್ಕರ ಫ್ರೀ ಪಾಸನ್ನು ಆದೇಶ ಕೂಡ ನೀಡಿದ್ರು. ವಿದ್ಯಾರ್ಥಿಗಳು ನನಗೆ ದೂರನ್ನು ಕೊಟ್ಟರು. ಏನಂದರೆ, ಸರ್ ತಾವು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿದ್ರಿ, ನಿನ್ನೆ ಒಳ್ಳೆ ಕಾರ್ಯಕ್ರಮ ಕೂಡ ಮಾಡಿದ್ರಿ ಕಾರವಾರ ಹೆಂಜಾನಾಯ್ಕ ಸರ್ಕಲ್ ಹತ್ರ. ಆದರೆ ಈಗ ನಮಗೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ದುಡ್ಡು ತೊಗೊಳ್ತಾ ಇದ್ದಾರೆ, ಪಾಸು ಕೂಡ ಇನ್ನೂ ಬರಲಿಲ್ಲ ನಮಗೆ. ನಾವು ದುಡ್ಡು ಕೊಡ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೇವೆ. ಕಡವಾಡಿಂದ, ಮಲ್ಲಾಪುರ, ಕೈಗಾದಿಂದ, ಕುನ್ನಿಪೇಟದಿಂದ, ಭೈರ್ಯ, ಬಾಳ್ಳಿ, ಅಮ್ದಳ್ಳಿ, ಮುದ್ಗ ನಾವು ವಿದ್ಯಾರ್ಥಿಗಳು ಬರ್ತಾ ಇದ್ದೇವೆ. ಆದರೆ ನಮ್ಮನ್ನು ಶಾಲೆಗೆ ಮತ್ತು ಕಾಲೇಜಿಗೆ ಹೋಗಬೇಕಾದ್ರೆ ಕಂಡಕ್ಟರ್ ದುಡ್ಡು ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನನಗೆ ಫೋನ್ ಮೂಲಕ ಮಾತಾಡಿದರು. ಮತ್ತು ಅವ್ರ ಪಾಲಕರು ಕೂಡ ಮಾತಾಡಿದ್ರು. ಅದನ್ನು ನನಗೆ ಭಾರಿ ಬೇಜಾರಾಯಿತು. ನಾನು ಡಿಪೋ ಮ್ಯಾನೇಜರ್ಗೆ ಫೋನ್ ಮೂಲಕ ಕೇಳಿದೆ, ಫೋನ್ ಮಾಡಿದೆ ಮೇಡಮ್ಗೆ. ನೋಡಿ ಮೇಡಮ್ ಅವರು ಏನು ಮಾತಾಡ್ತಾರೆ ಕೇಳಿ. ಹೇಳಿ. ಏನಿಲ್ಲ, ನನಗೊಂದು ಇನ್ಫಾರ್ಮೇಶನ್ ಒಂದೇ. ಈಗ ವಿದ್ಯಾರ್ಥಿಗಳೆಲ್ಲ ನನಗೆ ಬೆಳಗಿಂದ ಫೋನ್ ಮಾಡ್ತಾ ಇದ್ದಾರೆ. CM ಅವರು ಘೋಷಣೆ ಮಾಡಿದ್ದಾರೆ ನಮ್ಗೆಲ್ಲ ಫ್ರೀ ಅಂತ, ಆದ್ರೆ ನಮ್ಗೆ ಟಿಕೆಟ್ ತಗೊಳ್ತಾ ಇದ್ದಾರೆ ಅಂತ. ಅಲ್ಲ, ಈಗ ಅದು ಏನ್ ಗೊತ್ತಾ, ಇನ್ನು ಸರ್ಕ್ಯುಲರ್ ಇನ್ನೂ ಬಂದಿಲ್ಲ. ಆದ್ರೆ ಕರೆಕ್ಟ್ ಮೇಡಮ್, ನೀವು ಹೇಳಿದ 100% ಕರೆಕ್ಟ್. ಈಗ ನೋಡಿ, ನಮ್ಮ ಮಕ್ಕಳು ಒಂದು 50 ರೂಪಾಯಿ 20 ರೂಪಾಯಿ ಟಿಕೆಟ್ ತೆಗೆದ್ರು ಕೂಡ ಅದೇ ಲೆವೆಲ್ಗೆ ಬಂದು ಹೋಗ್ತದೆ. ಪಾಸ್ ಲೆವೆಲ್ಗೆ ಬಂದು ಹೋಗ್ತದೆ ಮಕ್ಕಳು ಟಿಕೆಟ್. ಈಗ CM ಸಾಹೇಬ್ರು ಘೋಷಣೆ ಮಾಡಿದ್ಮೇಲೆ ಮೇಡಮ್, ಅಲ್ಲಿಂದ ಏನಾರ ನೀವು ಒಂದು ಸುತ್ತೋಲೆನಾರ ತಗೊಂಡು ಪಾಪ ಮಕ್ಕಳಿಗೆ ಫ್ರೀ ಕೊಡಬೇಕು. ಈಗ ಅದನ್ನ ಕೇಳಿದಾರೆ ಸರ್. ಈಗ ನಾವು ನಮ್ಮ ಡಿವಿಷನ್ ಕೇಳಿದೀವಿ. ಈಗ ನಮ್ಮ ಡಿವಿಷನ್ ಇಂದನೂ ಮೇಲ್ಗಡೆ ಕೇಳಿದಾರೆ ಸರ್. ಮೋಸ್ಟ್ಲಿ ಇವತ್ತು ನಾಳೆ ಒಳಗೆ ಬರುತ್ತೆ ಸರ್ ಅದು. ನಿಮ್ ಕೈ ಮುಗಿದು ಹೇಳ್ತೇನೆ, ವಿದ್ಯಾರ್ಥಿಗಳ ಟಿಕೆಟ್ ತಗೊಳ್ಳಿ. ಯಾಕಂದ್ರೆ ನಿನ್ನೆ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ ಮೇಡಮ್. DK ಶಿವಕುಮಾರ್ ಸಾಹೇಬ್ರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲ ವಿದ್ಯಾರ್ಥಿ. ಏನಾಗ್ಬೋದು ಮೇಡಮ್ ಹೇಳಿ. ಅಂದ್ರೆ ಪಾಸ್ ಅಂತ ಇದೆ ಸರ್, ಅದು ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಅಂತ ಇದೆ. ನೀವು ಒಂದು ID ನೋಡ್ಕೊಂಡಾರ, ವಿದ್ಯಾರ್ಥಿಗಳ ಯೂನಿಫಾರ್ಮ್ಸ್ ಇರ್ತದೆ, ID ಕಾರ್ಡ್. ಈಗ ನಾವು ಡೈರೆಕ್ಷನ್ ಅಲ್ಲ, ಈಗ ಮೋಸ್ಟ್ ಈಗ ಡೈರೆಕ್ಷನ್ ಬರುತ್ತೆ ಸರ್. ಅದೇನ್ ಡೈರೆಕ್ಷನ್ ಇದೆ ಅದನ್ನ ಫಾಲೋ ಮಾಡ್ತೀವಿ ಸರ್. ಪ್ಲೀಸ್ ಇವತ್ತಿಂದ ಗೌರ್ಮೆಂಟ್ ಈಗ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಡೈರೆಕ್ಷನ್ ಬರುತ್ತೆ ಸರ್. ಮತ್ತೆ ಇಲ್ಲ ಮೇಡಮ್, ನಾನು ನೋಡಿ CM ಸಾಹೇಬರು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಮಕ್ಕಳ ಕಡೆಯಿಂದ ನಾವು ಹಣ ತಗೊಂಡ್ರೆ ಅದೇ ಲೆವೆಲ್ಗೆ ಬಂದ್ಬಿಡ್ತದೆ ನಮ್ದು. ಮತ್ತೆ ಫ್ರೀ ಎಲ್ಲಿ ಬರ್ತದೆ? ಈಗ ಸಪರೇಟ್ ಆಗಿ ಗೌರ್ಮೆಂಟ್ ಇಂದ ಒಂದು ಡೈರೆಕ್ಷನ್ ಬರುತ್ತೆ ನಮ್ಗೆ, GSO ಬರುತ್ತೆ. ಅದ್ ಬಂದ ತಕ್ಷಣ ಅದ್ರ ಪ್ರಕಾರನೇ ಮಾಡ್ತೀವಿ ಸರ್. ಈಗ ಯಾವುದೇ ಒಂದು ಡಿಪೋ ಮಟ್ಟದಲ್ಲಿ ಅದು ಡಿಸಿಷನ್ ಮೇಕಿಂಗ್ ಅಥವಾ ಡಿವಿಷನ್ ಮಟ್ಟದಲ್ಲಿ ಇರೋದಿಲ್ಲ ಸರ್. ಸ್ಟೇಟ್ ಲೆವೆಲ್ ಡೈರೆಕ್ಷನ್ ಬರುತ್ತೆ ಸರ್ ಈಗ ಅದು. ಆದ್ರೆ ಈಗ ದುಡ್ಡು ತಗೊಳ್ಳೋದು ಪಕ್ಕ ಮೇಡಮ್ ಹಾಗಾದ್ರೆ ನೀವು? ಹೌದು, ಬರೋ ತನಕ ಈಗ ನೋಡಿ, ಬರೋ ತನಕ ದುಡ್ಡು ತಗೊಂಡ್ರೆ ಅದೇ ಲೆವೆಲ್ಗೆ ಹೋಗ್ಬಿಡ್ತದಲ್ಲ ಮೇಡಮ್. ಪಾಸ್ ಲೆವೆಲ್ಗೆ ಹೋಗಿ ದುಡ್ಡು ಮುಡ್ತದಲ್ಲ ಅವ್ರದ್ದು ಪಾಪ. ಈಗ ನೋಡಿ, ಈ ಸರಿ ಪಾಸು ಇಲ್ಲ, ಈ ಸಡಿಗೆ ಅವ್ರಿಗೆ ಇದು ಇಲ್ಲ, ಏನು ಅವ್ರಿಗೆ ಆರ್ಡರ್ ಬರ್ತಾ ಇಲ್ಲ. ಮೇಡಮ್ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸ್ತೀವಿ ಪ್ಲೀಸ್ ಮೇಡಮ್. ಈಗಿಂದ ಹೀಗೆ ಮಾತಾಡಿ ಪ್ಲೀಸ್ ಮೇಡಮ್, ಪ್ಲೀಸ್. ಓಕೆ. ನಾನು ಈಗ ಕರ್ನಾಟಕ 1 ಅಲ್ಲಿ ಇದ್ದೇನೆ. ಬಸ್ ಸ್ಟಾಪ್ ಮೇಲ್ಗಡೆ ಇದೆ ಕರ್ನಾಟಕ 1. ಯಾಕಂದ್ರೆ ಇಲ್ಲಿ ಬಸ್ ಪಾಸ್ ಅನ್ನು ನೀಡ್ತಾರೆ, ಇಲ್ಲಿ ಪ್ರಿಂಟ್ ಕೂಡ ಇವರೇ ಕೊಡ್ತಾರೆ. ನಾನು ಒಟ್ಟಿಗಿದ್ದವರು ಈ ಕರ್ನಾಟಕ 1 ಅಲ್ಲಿ ಇವರಿದ್ದಾರೆ, ಪ್ರೇಮಾನಂದ್ ಸಾವಂತ್ ಅಂತ. ಸರ್ ನಮಸ್ಕಾರ ಸರ್. ಈಗ ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳಿಗೆ ಮಾನ್ಯ DK ಶಿವಕುಮಾರ್ ಸಾಹೇಬರು ಏನಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ, ಬಸ್ ಪಾಸ್ ಉಚಿತ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದರೆ ಇದು 3ನೇ ತಾರೀಕಿಗೆ ಆಗಿದ್ದ ಘೋಷಣೆ. ಆದರೆ ಇವತ್ತಿಗೂ ಕೂಡ 4 ಆಯಿತು, 5 ಆಯಿತು, ಇವತ್ತು 6 ತಾರೀಕಿಗೆ ಕೂಡ 3 ದಿವಸ ದುಡ್ಡು ತೊಗೊಂಡಿದ್ದಾರೆ. ಸರ್ ಈಗ ಬಸ್ ಪಾಸ್ ನೀವು ಕೊಡ್ತಾ ಇದ್ದೀರಾ ಅಥವಾ ಏನಾಗಿದೆ ಬಸ್ ಪಾಸ್ ಬಗ್ಗೆ? ಇಲ್ಲ ಸರ್, ನಾವು ಈಗ ಬಸ್ ಪಾಸ್ ಅವತ್ತು 1ನೇ ತಾರೀಕಿಗೆ ಚಾಲು ಆಯಿತು. 1ನೇ ತಾರೀಕಿಗೆ ಒಂದು 2 ಪ್ರಿಂಟ್ ಕೊಟ್ಟರು. ಆಮೇಲೆ 2 ತಾರೀಕಿಗೆ 3 ತಾರೀಕಿಗೆ ಸೇರಿ ಒಂದು 35-36 ಪ್ರಿಂಟ್ ಕೊಟ್ಟರು ನಾವು. ನಂತರ ಏನು ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು 3ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅದನ್ನು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಅಂತ ಹೇಳಿದ್ಮೇಲೆ ಅದು ಫಾರ್ಮೇಟ್ ಎಲ್ಲ ಚೇಂಜ್ ಆಗಬೇಕಲ್ಲ, ಆ ಉದ್ದೇಶದಿಂದ ಇಲ್ಲಿ ನಮ್ಮದು ಆಫೀಸಿಂದ ಎಲ್ಲ ಅದು ಸದ್ಯಕ್ಕೆ ಸ್ಟಾಪ್ ಇಡ್ಲಿಕ್ಕೆ ಹೇಳಿದರು. ಫಾರ್ಮೇಟ್ ಎಲ್ಲ ಫಾರ್ಮ್ ತುಂಬಲಿಕ್ಕಿಲ್ಲ ಹೇಳಿದ್ದಾರೆ ಅಂತಂದರೆ ಡಿಪೋಯಿಂದನೂ ನಮಗೆ ಅದ್ರ ಬಗ್ಗೆ ಮತ್ತೆ ಮುಂದೆ ಹಾಕ್ಲಿಕ್ಕೂ ಹೇಳಲಿಲ್ಲ. ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದ್ದೇವೆ ಸರ್. ಅದು ಮಕ್ಕಳಿಗೆಲ್ಲ
ನಾವು ಬಂದವರಿಗೆಲ್ಲ ಹೇಳ್ತಾ ಇದ್ದೇವೆ, ಫಾರ್ಮೇಟ್ ಎಲ್ಲ ಕೊಡ್ತಾ ಇದ್ದೇವೆ, ಫಾರ್ಮ್ ತುಂಬಬೇಕು ಅವರು ಫೀ ಸರ್ ರಿಸೀಟ್. ಈಗಾಗಲೇ ಎಷ್ಟು ಪಾಸ್ ಅನ್ನ ನೀಡಿದ್ರಿ ನೀವು? ಅದೇ ಒಂದು 36 ಪಾಸ್ಪೋರ್ಟ್ ಅನ್ನ ಕೊಟ್ಟಿದ್ದೇವೆ. ಕಾಲೇಜ್ ಮತ್ತೆ ಸ್ಕೂಲ್ ಮಕ್ಕಳಿಗೆ 36 ಓನ್ಲಿ ಫಾರ್ 36 ವಿದ್ಯಾರ್ಥಿಗಳು ಅಷ್ಟೇ ಕೊಟ್ಟಿದ್ದಾರೆ. ಹೌದು ಕೊಟ್ಟಿದ್ದೇವೆ. ಸರ್ ಈಗ ನೋಡಿ, ನಾನು ಹೇಳ್ತಾ ಇರೋದು ಈಗ ವಿದ್ಯಾರ್ಥಿಗಳು ನೋಡಿ, ನಾನು ಲಿಸ್ಟ್ ತಗೊಂಡೆ ಈ KSRTC ಅಲ್ಲಿ, ಅಂದರೆ ಡಿಪೋ ಈ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಲಿಸ್ಟ್ ತಗೊಂಡೆ ಈಗಾಗಲೇ. ಈಗ ನೋಡಿ, ನಾನು ಹೇಳ್ತಾ ಇರೋದು 1ರಿಂದ 7ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಕಲಿತಾರಲ್ಲ, ಅವ್ರಿಗೆ ಎಷ್ಟು ಬಸ್ ಪಾಸಿಗೆ ಎಷ್ಟು ಫೀಸ್ ಇದೆ? ಅವರಿಗೆ ಖಾಲಿ 150 ರೂಪಾಯಿ ಇದೆ ಸರ್. ಅದು ಅದೇ ರೀತಿ ಮತ್ತೆ ಹೈಸ್ಕೂಲ್ ಒಂದು ವರ್ಷಕ್ಕೆ, ಅದೇ ರೀತಿ ಹೈಸ್ಕೂಲ್ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 8ರಿಂದ 10ಕ್ಕೆ ಅವರಿಗೆ 750 ರುಪೀಸ್ ಇದೆ, 750 ರೂಪಾಯಿ ಇದೆ ಅಷ್ಟೇ. ಅಂದ್ರೆ 1ರಿಂದ 7ನೇ ತರಗತಿವರೆಗೆ 150 ಫೀಸ್, 150 ರೂಪಾಯಿ ಕರೆಕ್ಟಾ? 150. ಅದರ ನಂತರ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 8ರಿಂದ 10ರಿಂದ 750. 750. ನಂತರ ಸರ್ PUC ಕಾಲೇಜಿಗೆ ಸೆಕೆಂಡ್ ಇಯರ್ಗೆ ಅವರಿಗೆಲ್ಲ 1050 ರೂಪಾಯಿ. ITI ವಿದ್ಯಾರ್ಥಿ ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1310 ರೂಪಾಯಿ ಬರ್ತದೆ. ITI ವಿದ್ಯಾರ್ಥಿಗಳಿಗೆ 1350, ಡಿಪ್ಲೊಮಾ 310 ರೂಪಾಯಿ. ಆಮೇಲೆ ಇವರು ಡಿಪ್ಲೊಮಾ 1050 ರೂಪಾಯಿ ಬರ್ತದೆ ಅವರಿಗೆ, 1050 ರೂಪಾಯಿ ಹೌದು. ಫೀಸ್ ಬರುತ್ತೆ. Fees ಅದ ನಂತರ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಅವರಿಗೆ ಪ್ರೊಫೆಷನಲ್ ಕೋರ್ಸ್ಗಳಿಗೆಲ್ಲ 1550 ರೂಪಾಯಿ ಬರ್ತದೆ. 1550 ರೂಪಾಯಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆಲ್ಲ ಬರುತ್ತೆ. ಈಗ ನೋಡಿ, ನಾನು ಇದೇ ವಿಷಯ ಮಾತಾಡ್ತಾ ಇದ್ದೇನೆ. ಈಗ ನೋಡಿ, 150ಕ್ಕೆ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ 150 ರೂಪೀಸ್ ಕೊಟ್ರೆ ಅವರು 1 ವರ್ಷ ತನಕ ಉಚಿತವಾಗಿ ಸ್ಕೂಲಿಗೆ ಹೋಗ್ತಿದ್ರು, ಅವರು ಪ್ರಯಾಣ ಮಾಡ್ತಿದ್ರು, ಕರೆಕ್ಟಾ? ಆದ್ರೆ ನಾನು ಹೇಳ್ತಾ ಇರೋದು ಇವತ್ತು ನೋಡಿ ಸರ್, ಏನಂದ್ರೆ ಕದ್ರಾ ಟು ಕಾರವಾರ, ನಮ್ದು ಕದ್ರಾ ಅಂದ್ರೆ ಕೈಗಾಲದಿಂದ ಕದ್ರಾ ಅಂದ್ರೆ ಆ ರೂಟಿಗೆ ಬರುವ ವಿದ್ಯಾರ್ಥಿಗಳು 6 ವರ್ಷದಿಂದ 12 ವರ್ಷದ ವಿದ್ಯಾರ್ಥಿಗಳಿಗೆ ಅವ್ರಿಗೆ 21 ರೂಪಾಯಿ ಇದೆ ಅಂತ. ಹೌದು, ಬರ್ಲಿಕ್ಕೆ ಹೋಗ್ಲಿಕ್ಕೆ 42 ರೂಪಾಯಿ ಐತೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ 42 ರೂಪಾಯಿ ಆಯ್ತು ಅವ್ರಿಗೆ, ಚಿಕ್ಕ ಮಕ್ಕಳಿಗೆ. ಅಂದ್ರೆ 6ರಿಂದ 12 ಏಜ್ದವರಿಗೆ ಅದು. ಅದೇ ರೀತಿ ಫುಲ್ ಟಿಕೆಟ್ ವಿದ್ಯಾರ್ಥಿಗಳಿಗೆ 42 ರೂಪಾಯಿ ಆಯ್ತು. ಅವರು ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಷ್ಟಾಯ್ತು? 84 ರುಪೀಸ್ ಆಯ್ತು. ಇವ್ರಿಗೆ ಏನಾಯ್ತು? ಚಿಕ್ಕ 6ರಿಂದ 12 ವರ್ಷ ವಿದ್ಯಾರ್ಥಿಗಳಿಗೆ 21 ರೂಪಾಯಿ. 21 ರೂಪಾಯಿ ಅಂದ್ರೆ 2 ಅಂದ್ರೆ 42 ರೂಪಾಯಿ. ಹಿಡಿದ್ರೆ 50 ರೂಪಾಯಿನೇ ಇಡುವ ನಾವು, ಯಾಕೆ ಚಿಲ್ಲರ್ ಇರುವುದಿಲ್ಲ, ನಿಮ್ಗೆ ಗೊತ್ತಿದೆ. ಅದ ನಂತರ ಫುಲ್ ಟಿಕೆಟ್ಗೆ 42ರಿಂದ 42 ಇಂಟು 100 ರೂಪಾಯಿ ಲೆಕ್ಕನೇ ಇಡುವ. ಅದರಿಂದ ನಂತರ ನೋಡಿ, ಕೈಗಾ ಟು ಕಾರವಾರ ವಿದ್ಯಾರ್ಥಿಗಳಿಗೆ 54 ರೂಪಾಯಿ ಫುಲ್ ಟಿಕೆಟ್ ಇದೆ. ಅದೇ ರೀತಿ ಹಾಫ್ ಟಿಕೆಟು 26 ರುಪೀಸ್ ಇದೆ. ಅಂದ್ರೆ ಬರ್ಲಿಕ್ಕೆ 54 ರೂಪಾಯಿ, ಹೋಗ್ಲಿಕ್ಕೆ 54 ಅಂದ್ರೆ 110 ರೂಪಾಯಿ ಆಯ್ತು. 108 ಅಂದ್ರೆ 110 ರೂಪಾಯಿನೇ ಇಡುವ. ಅದ ನಂತರ ಹಾಫ್ ಟಿಕೆಟ್ 26 ರೂಪಾಯಿ ಅಂದ್ರೆ ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು ಸರ್? 612 52 ರೂಪಾಯಿ ಆಯ್ತು. ಈಗ ನೋಡಿ, ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಲಾಸ್ ಆಗ್ತಾ ಇದೆ ಮಕ್ಕಳಿಗೆ. ಇವತ್ತಿಗೂ ಈ ಡಿಪೋ ಮ್ಯಾನೇಜರ್ ಏನ್ ಹೇಳ್ತಾರೆ, ಇನ್ನೂವರೆಗೆ ನಮ್ಗೆ ಆರ್ಡರ್ ಬರಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. 3 ದಿವಸ ಆಯ್ತು. ಈ ಮಕ್ಕಳು ನೋಡಿ ಫ್ರೀಯಾಗಿ ಕಲಿತಾರೆ ಅಂತ ಹೇಳಿದ್ರು 150 ರೂಪಾಯಿದಲ್ಲಿ. ಹೌದು, 150 ರೂಪಾಯಿದಲ್ಲಿ ಒಂದು ವರ್ಷ ಆಯ್ತು. ಈಗಾಗಲೇ 150 ರೂಪಾಯಿ ಆಯ್ತು ಅವ್ರದ್ದು. ಇವ್ರು ಇನ್ನೂ ಆರ್ಡರ್ ಬರಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಹೇಳ್ತಾ ಇರೋದು, ಆರ್ಡರ್ ಯಾಕೆ? ಮಾನ್ಯ ಮುಖ್ಯಮಂತ್ರಿ ಅವರು ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಅವರೇ ಹೇಳಿದ್ದಾರೆ ಫ್ರೀ ಅಂತ. ನೀವು ಯೂನಿಫಾರ್ಮ್ ನೋಡಿ ಮತ್ತೆ ಅವ್ರ ID ಕಾರ್ಡ್ ನೋಡ್ಕೊಂಡು ಆಕ್ಚುಲಿ ಅವ್ರ ಹತ್ರ ದುಡ್ಡು ತಗೋಬಾರ್ದಿತ್ತು. ಯಾಕಂದ್ರೆ ಈ ಕಡೆ ಅವರು ರೆಗ್ಯುಲರ್ ಪಾಸು ಬಂದ್ ಮಾಡಾಕಿದ್ದಾರೆ, ಈ ಕಡೆ ಈ ಪಾಸು ಇಲ್ಲ. ಈಗ ವಿದ್ಯಾರ್ಥಿಗಳಿಂದ ಇವರು ದುಡ್ಡು ತಗೊಳ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ವಿದ್ಯಾರ್ಥಿಗಳಿಂದ ದುಡ್ಡು ತಗೊಳ್ಳೋದು ಒಳ್ಳೇದಲ್ಲ, ಕರೆಕ್ಟ್ ಅಲ್ಲ ಸರ್? ಈಗ ನೋಡಿ, ಆಲ್ರೆಡಿ ಅವ್ರದ್ದು 150 ರೂಪಾಯಿ ಬೀಳ್ತದಂತಾಯ್ತು, ಮತ್ತೆ ಫ್ರೀ ಹೆಂಗ್ ಕೊಟ್ರಿ ಇವ್ರು? ಹಾಗಾದ್ರೆ ಫ್ರೀ ಲೆಕ್ಕಕ್ಕೆ ಬರುದಿಲ್ಲ ಸರ್. ಪಾಪ CM ಅವರು ಹೇಳಿದ್ರು, CM ಅವರು ಪಾಪ ವಿದ್ಯಾರ್ಥಿಗೋಸ್ಕರ ಹೇಳಿದ್ದಾರೆ ಫ್ರೀ ಅಂತ. ಆದ್ರೆ ಇವರು ಅದು ಕಂಟಿನ್ಯೂ ಮಾಡ್ಬೇಕಿತ್ತಲ್ಲ, ಇವ್ರು ಆರ್ಡರ್ ತಗೋಬೇಕಿತ್ತಲ್ಲ, ಅವಾಗಿಂದ ಅವಾಗ ಆರ್ಡರ್ ತಗೋಬೇಕಿತ್ತಲ್ಲ. ಈಗ ನೋಡಿ, ಮೇಲ್ ಇದೆ, ಏನೇನೋ ಇದೆ, ಇಂಟರ್ನೆಟ್ ಅಲ್ಲಿ ಫಾಸ್ಟ್ ಇದೆ ಆರ್ಡರ್ ತಗೊಳ್ಳಿಕ್ಕೆ. ಇವ್ರಿಗೆ ಇಷ್ಟಾಕ್ ಲೇಟ್ ಹಾಗಾದ್ರೆ? ಇಷ್ಟಾಕ್ ಲೇಟ್ ನಿಮ್ಗೆ? KSRTC KSRTCಗೆ ಹೇಳ್ತಾ ಇದ್ದೆ ನಾನು, ಕಾರವಾರದವರಿಗೆ, ಯಾಕೆ ಲೇಟ್ ಮಾಡ್ತೀರಿ ನೀವು? ಹಾಗಾದ್ರೆ ತಗೋಬೇಕಿತ್ತ ಮಕ್ಕಳ ಹತ್ರ, ಯಾಕೆ ನೀವು ಈ ರೀತಿ ದ್ರೋಹ ಮಾಡ್ತಾ ಇದ್ದೀರಿ? ಈಗ ನೋಡಿ, ಮಕ್ಕಳಿಗೆ ಆಯ್ತು, ಈಗ ಆಲ್ರೆಡಿ ಅವ್ರದ್ದು 2 ದಿವಸ 3 ದಿವಸ ಚಾರ್ಜ್ ಎಷ್ಟೈತಿ? ಈಗ 20 ರೂಪಾಯಿ ಹಿಡಿದ್ರು ಕೂಡ 20 40 40 40 60 100 ರೂಪಾಯಿ ಆಯ್ತು ಇಲ್ಲಿ. ಮತ್ತು ಸೋಮವಾರ ತನಕ ಆರ್ಡರ್. ಈಗ ಇವತ್ತು ಶನಿವಾರ ಆದರೂ ಡಿಪೋ ಮ್ಯಾನೇಜರ್ ಹೇಳ್ತಾರೆ, ನಮ್ಮ ಬಳಿ ಎಲ್ಲದು ನಾವು ಮಾತಾಡಬೇಕು ಅಂತ. ಮಾತಾಡಿ ಬಗೆಹರಿಸಿ. ಏನ್ ಹೇಳ್ತೀರಿ ಸರ್? ಹೌದು ಸರ್, ಹೌದು. ಓಲ್ಡ್ ಪಾಸು ಇಲ್ಲ, ಈ ಹೊಸ ಪಾಸು ಇವ್ರು ಕೊಡ್ತಾ ಇಲ್ಲ. ನಮ್ಗೆ ಅಲ್ಲಿ ಮೇಲಧಿಕಾರಿಗಳು ಹೇಳಿದ್ರೆ ನಾವು ಅದು ಪಾಸ್ಗಳನ್ನ ವಿತರಣೆ ಮಾಡಬಹುದು. ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಏನು ಮಾಹಿತಿ ಕೊಡ್ಲಿಲ್ಲ ನಮ್ಗಿಲ್ಲ. ಇದು ಸದ್ಯದಲ್ಲಿ ಸ್ಟಾಪ್ ಇಡ್ಲಿಕ್ಕೆ ಹೇಳಿದ್ದಾರೆ. ಅಪ್ಲಿಕೇಶನ್ ಅಂದ್ರೆ ಅಲ್ಲಿ ಫ್ರೀ ಆಗಿ ಬರ್ತದಲ್ಲ, ಅದು ಈಗ ಫಾರ್ಮ್ ತುಂಬಿದ್ರೆ ಅದರಲ್ಲಿ ಅಮೌಂಟ್ ಬರ್ತದೆ. ಆಮೇಲೆ ಅಲ್ಲಿ ಸೇವಾ ಸಿಂಧು ಅಪ್ಲಿಕೇಶನ್ ಹಾಕ್ಬೇಕು. ಆ ಸೇವಾ ಸಿಂಧು ಅಪ್ಲಿಕೇಶನ್ ಅಲ್ಲಿ ಡೆವಲಪ್ಮೆಂಟ್ ಏನಾದ್ರು ಮಾಡ್ತಾ ಇರ್ಬೋದು. ಅಂದ್ರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದರಲ್ಲಿ ಅಮೌಂಟ್ ಬರದೇ ಇರುವ ಹಾಗೆ
ಅವ್ರೇನೋ ಸಿಸ್ಟಮ್ ಏನಾದ್ರು ಅಪ್ಡೇಟ್ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ನಾವು ಯಾವುದೋ ಅರ್ಜಿಗಳನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಸರ್. ಸಿಸ್ಟಮ್ ಅಪ್ಡೇಟ್ ಮಾಡಲಿ, ನಾನು ಹೇಳ್ತಾ ಇರೋದು 100% ನಿಮ್ಗೆ ಕರೆಕ್ಟ್ ಇದೆ, ಅಪ್ಡೇಟ್ ಮಾಡಲಿ ಸರ್ ಅವರು. ಆದರೆ ವಿದ್ಯಾರ್ಥಿಗಳ ಯೂನಿಫಾರ್ಮ್ ಇದೆ ಅಲ್ಲ, ಹೌದು ಸರ್, ID ಕಾರ್ಡ್ ಇದೆ ಅಲ್ಲ, ಸ್ಕೂಲ್ ಮಕ್ಕಳೇ ಅಂತ ಗೊತ್ತಾಗ್ತದಲ್ಲ, ಹೌದು. ನೀವು ಅವರನ್ನ ಫ್ರೀ ಮಾಡಿ. ಯೂನಿಫಾರ್ಮ್ ಇದ್ರೂ ಕೂಡ ID ಕಾರ್ಡ್ ಇದ್ರು, ಸ್ಕೂಲ್ ಕಾಲೇಜ್ ID ಕಾರ್ಡ್ ಇದ್ರೂ ಕೂಡ ಇವರು ಅವ್ರಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಏನ್ ಹೇಳ್ತೀರಿ ಸರ್? ಹೌದು ಸರ್, ಹೌದು. ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಆಗ್ತಾ ಇದೆ. ಪೇರೆಂಟ್ಸ್ ಬಂದು ನಮ್ಗೆ ಕೇಳ್ತಾ ಇದ್ದಾರೆ, ಅದು 150 ರೂಪಾಯಿದಾದ್ರೂ ನಮ್ಗೆ ಅದು ಫೀಸ್ ತುಂಬಿಕೊಂಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಮೇಲ್ಗಡೆಯಿಂದ ಯಾವುದು ಬರ್ದೇ ಇದಕ್ಕೆ ಕಾರಣ ನಾವು ಯಾವುದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಪಾಪ ಪೇರೆಂಟ್ಸು ಕೂಡ ಹೇಳ್ತಾ ಇದ್ದಾರೆ, ಯಾಕಂದ್ರೆ 150ರಲ್ಲಿ ಅವ್ರದ್ದೆಲ್ಲ 1 ವರ್ಷ ಆಗ್ತಿತ್ತು. ಈಗ ಎಷ್ಟು ತುಂಬಿದ್ರು ಅವರು? ಆಲ್ರೆಡಿ 100 ರೂಪಾಯಿ ಆಯ್ತು ಈಗ ಅವ್ರದ್ದು ಆಲ್ರೆಡಿ ತುಂಬಿದ್ದು. ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳದ್ದು ಸುಮಾರಷ್ಟು ದುಡ್ಡು ಐತೆ. ಯಾಕಂದ್ರೆ 3 ದಿವಸದ ಡಬಲ್ ಹಿಡಿದ್ರು ಕೂಡ ಅವ್ರದ್ದು ಹಾಫ್ ಚಾರ್ಜ್ ಆಗ್ತಾ ಇದೆ. ಅಂದ್ರೆ ಒಂದು 300-400 ದಾಟ್ತಾ ಇದೆ ಈಗ. ಇನ್ನು ಮೇಡಮ್ ಹೇಳ್ತಾರೆ, ಡಿಪೋ ಮ್ಯಾನೇಜರ್ ಅವರು ಹೇಳ್ತಾರೆ, ಇನ್ನು ಕೂಡ ನನಗೆ ಆರ್ಡರ್ ಬರಲಿಲ್ಲ ಅಂತ. ಮೇಡಮ್ ಆರ್ಡರ್ ತಗೊಳ್ಳಿ, ಯಾಕಂದ್ರೆ ಮಕ್ಕಳ ಸಲುವಾಗಿ ನೀವು ಏನಾದ್ರು ಮಾಡಲೇಬೇಕಲ್ವಾ? ವಿದ್ಯಾರ್ಥಿಗೋಸ್ಕರ ಮಾಡಿ, ನಿಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ನೀವು ಮಾಡಬೇಕಲ್ಲ. ಇದು ಎಲೆಕ್ಟ್ರಾನಿಕ್ಸ್ ಭಾರಿ ಮುಂದುವರೆದಿದೆ, ಸೋಷಿಯಲ್ ಮೀಡಿಯಾ ಭಾರಿ ಮುಂದುವರೆದಿದೆ, ಎಲ್ಲ ಸಿಕ್ಕಾಪಟ್ಟೆ ಈ Fast ಇದೆ. ವೆಬ್ ಇದೆ. ಫಾಸ್ಟ್ ಅಲ್ಲಿ ನೀವು ಮೇಲ್ ಬಿಲ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕೇಳಿ. ಯಾಕಂದ್ರೆ ನಿಮ್ಮ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಪ್ರೆಷರ್ ಹಾಕೊಂಡು ಮಾಡ್ಕೊಳ್ಳಿ. ಅದು ಆರ್ಡರ್ ಅನ್ನು ತಗೊಂಡು, ಆರ್ಡರ್ ಒಂದು ವೇಳೆ ಬರಲಿಲ್ಲ ಆದ್ರೂ ಕೂಡ ಯೂನಿಫಾರ್ಮ್ ನೋಡ್ಕೊಂಡು ನೀವು ಫ್ರೀ ಕೊಡಿ ಅವರಿಗೆ. ಹೌದು, ಏನ್ ಹೇಳ್ತೀರಿ ಸರ್? ಹೌದು ಸರ್.